ಎಲ್ಲ ಗಣ್ಯರಿಗೆ, ಮುಂದೆ ಕುಳಿತಿರುವ ಎಲ್ಲ ಅಗ್ರಿ ಗಣ್ಯರಿಗೆ ಹೃದಯಾಂತರದ ಅಭಿನಂದನೆಗಳು. ಯಾಕೆಂತಂದರೆ ನೀವಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಆಗ್ತಿರಲ್ಲ ಅಲ್ವಾ. ಈಗ ಇವತ್ತು ಮೊದಲನೇದಾಗಿ ಕೆಂಪೇಗೌಡರ ದಿನಾಚರಣೆ. ಬೆಂಗಳೂರು ಬೃಹತ್ತಾಕಾರವಾಗಿ ಬೆಳೆದಿದೆ. ಈಗ ನಿಯರ್ಲಿ ಹೆಚ್ಚು ಕಡಿಮೆ 2 ಕೋಟಿ ಜನ ವಾಸ ಮಾಡ್ತಾ ಇದ್ವಿ. ಒಂದು ಪ್ರಪಂಚದ ಅತ್ಯುತ್ತಮವಾದ ಏರ್ ಕಂಡೀಷನ್ ಸಿಟಿ ಅಂತ ಹೇಳಿದ್ರೆ ಬೆಂಗಳೂರು. ಯಾವ್ದಾದ್ರು ಕಂಟ್ರಿ ಪ್ರಪಂಚದ ಯಾವುದೇ ಭಾಗದಲ್ಲಿ, ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ಭಾಗದಲ್ಲಿ ಬೆಂಗಳೂರಿಗೆ ಬಂದ್ರೆ ವಾಪಸ್ ಹೋಗಲ್ಲ, ಅವರು ಇಲ್ಲೇ ಉಳ್ಕೊಂಡು ಬಿಡ್ತಾರೆ. ಅದು ಬೆಂಗಳೂರಿನಲ್ಲಿ ಇರುವಂತ ಒಂಥರ ಹವಾಮಾನ. ಇಲ್ಲಿ ಈಗ ಹೇಳಿದಾಗೆ ಇವ್ರು ಹೇಳಿದ್ರು, ಕನ್ನಡ ಇದೆಯಲ್ಲ ನಮ್ಮ ಮನೆಯಲ್ಲೇ ನಾವು ಬೆಳೆಸ್ಬೋದು, ಬೆಳೆಸ್ತಾ ಇಲ್ಲ ನಾವು, ನೀವು ನಾವು ಎಲ್ಲ. ಮಮ್ಮಿ ಬರ್ತೀನಿ, ಡ್ಯಾಡಿ ಬರ್ತೀನಿ, ನಿಮ್ಮ ಮನೇಲಿ ಹೇಳಲ್ವಾ? ಈಗಲೂ ಕೆಲವರು ಹೇಳ್ತಾರೆ, ಹೋಗ್ಬೇಕಾದ್ರೆ ಮಮ್ಮಿ ಬರ್ತೀನಿ, ಇದೆಲ್ಲ ಕೊಟ್ಟು ಆಯ್ತು ಹೋಯ್ತು ಬಾಪ ಅಂತ ಹೇಳ್ತಾರೆ. ಏನು ಅಮ್ಮ ಅಂದ್ರೆ ಹೂವ, ಮಮ್ಮಿ ಅಂತಿರ್ತೀವ. ಈಗ ಎಲ್ರಿಗೂ ಗೊತ್ತಿರೋದೇ ಅಲ್ವೇನ್ರವ. ನಮ್ಮ ಮನೇಲಿ ನಿಮ್ಮ ಮನೇಲಿ ನಾವೇ ಕೇಳ್ಬೇಕು. ಅಪ್ಪ, ದೊಡ್ಡಪ್ಪ, ಅಮ್ಮ, ಬಾವ, ಬೊಮ್ಮೈದ, ಚಿಕ್ಕಪ್ಪ ಅಂತ ಹೇಳ್ಬೋದಲ್ಲ. ಡ್ಯಾಡಿ ಅಂತ ಹೇಳಿದ್ರೆ ಎಣ ಅಂತ ಹೇಳ್ಬೇಕಾ ನಾವು? ಪಿರಿಮಿಡಲ್ಲಿ ಮಮ್ಮಿ ಇರುತ್ತೆ, ಎಣ 3800 ವರ್ಷಗಳಿಂದ ಇರುತ್ತೆ. ನಾವು ಮಮ್ಮಿ ಟಾಟಾ ಅಂದ್ರೆ ಹೆಣ ಬರ್ತೀನಿ ಅಂತ. ದಯವಿಟ್ಟು ಬೇಡಿ, ನಮ್ಮ ಮನೆಯಲ್ಲೇ ನಾವು ಕನ್ನಡವನ್ನು ಬೆಳೆಸೋಣ. ಯಾಕೆಂದ್ರೆ ಬರೆದಂತೆ ಬೆಳೆಸುವ ಭಾಷೆ, ಸಿರಿವಂತ ಬರಹದ ಭಾಷೆ ಕನ್ನಡ. ನಮ್ಮ ಕಸ್ತೂರಿ ಕನ್ನಡ ದ್ರಾವಿಡ ದೊಡಲಲ್ಲಿ ಅಣುವಾಗಿ ಕಣವಾಗಿ ನಳನಳಿಸಿ ಉದಯಿಸಿದ ಚೆಲುವಿನ ಕನ್ನಡ. ಚಿಂತಕ ಕುವೆಂಪು, ನಾದಲೋಕದ ಬೇಂದ್ರೆ, ಗೋವಿಂದ ಪೈ, ಗಟ್ಟಿಗ ಗುಂಡಪ್ಪ, ರಾಜರತ್ನರು ಹುಟ್ಟಿ ಹಾಕಿದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆಯಪ್ಪ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ಅರಿಮೆವಿದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗತ್ತಿದ್ದು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮ ಅಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ಅಲ್ಲಮಾದಿ ಶಿವಚರಣರ ನಾಡು ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ. ಸಮಯದ ಭಾವ ಇದೆ, ಆದರೆ ನೀವು ನಗಬೇಕು ಸ್ವಾಮಿ. ನಮ್ಮ ಜನ ನಗೋದನ್ನ ಕಂಪ್ಲೀಟ್ ನೆರೆ ಹೊರೆಯೋರು ಹೊರೆ ಆಗ್ಬಿಟ್ಟು ಯಾರಿಲ್ಲಿ. ನಿಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಗೊತ್ತಿಲ್ಲ, ಅಪಾರ್ಟ್ಮೆಂಟ್ ಅಲ್ಲಿರೋ ಮೇಲ್ಗಡೆ ಯಾರಿದ್ದಾರೆ ಗೊತ್ತಿಲ್ಲ. ಅಷ್ಟೇ ಯಾಕೆ ಕೆಳಗಡೆ ಮನೆಯಲ್ಲಿ ನಾವು ಊಟಕ್ಕೆ ಹೋದ್ರೆ ನಮ್ಮ ಮಗ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಬರೋಲ್ಲ. ಅವ್ರವ್ರು ಒಂದೊಂದು ಕಡೆ ಮೊಬೈಲ್ ಹಿಡ್ಕೊಂಡು ಅವ್ರವ್ರೇ ನೋಡ್ತಾ ಇರ್ತಾರೆ. ಮನೆ ಛಿದ್ರವಾಗಿ ಬೆಳೆದ್ಬಿಟ್ಟಿದೆ. ಅದೆಲ್ಲವನ್ನು ನಾವು ಒಂದುಗೂಡಿಸಬೇಕು. ಯಾಕೆಂದ್ರೆ ಈ ರೀತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನ್ ಸೇರಿದ್ವಿ, ಒಂದು ಕುಟುಂಬ ಅಂತ ಹೇಳಿದ್ರು ಇವ್ರು ನಮ್ಮ ಶಶಿಧರ್ ಕೊಂಡೆ. ಒಂದು ಕುಟುಂಬದವ್ರು ಆಗ್ಬೇಕಾದ್ರೆ ಈ ವಿಚಾರಗಳನ್ನ ಮತ್ತೊಬ್ಬರು ನಮ್ಮ ಮನೆಗಳಲ್ಲಿ ನಾವು ಪ್ರಾರಂಭ ಮಾಡಬೇಕು. ಮಕ್ಕಳಿಗೆ ಈಗ ತಂದೆ ತಾಯಿದ್ರು ಬುದ್ಧಿ ಹೇಳಕ್ಕಾಗಲ್ಲ. ಮೊಬೈಲ್ ಮುಟ್ಬೇಡ ಅಂತ ಹೇಳಕ್ಕಾಗಲ್ಲ, ಅನಾಹುತ ಆಗೋಗುತ್ತೆ. ಎಲ್ರಿಗೂ ಗೊತ್ತಿರುವಂತ ವಿಚಾರ ನೋಡಿ. ಮೊನ್ನೆ ಒಂದೇ ಫ್ಯಾಮಿಲಿಯವರು 3 ಜನ ಸೆಲ್ಫಿ ತಗೊಂಡು ಡಮಾರ್ ಅಂತವ್ರು. ನೋವು ಆಗಲ್ವಾ? ಇದರಿಂದ ಇಲ್ಲೂ ಆಗಿತ್ತು, ನಂದಿ ಬೆಟ್ಟದಲ್ಲೂ ಆಗಿತ್ತು. ಮೊಬೈಲ್ ಇರೋದು ಅನುಕೂಲಕ್ಕೆ, ಆದ್ರೆ ಅನಾನುಕೂಲ ಮಾಡ್ಕೊಂಡ್ಬಿಡ್ತಿದ್ವಲ್ಲ. ನೋಡಿ, ಇಷ್ಟು ಜನದ ಮೊಬೈಲ್ ಇದೆಯಲ್ಲ, ಮೊಬೈಲ್ ಎಷ್ಟನೇ ಇಸ್ರು ಬಂತು ಸ್ವಾಮಿ? ಯಾರಾದ್ರೂ ಹೇಳಿ ನೋಡೋಣ. ಒಬ್ರಿಗೂ ಗೊತ್ತಿಲ್ಲ. ಎಲ್ಲರ ಕೈಲೂ ಇದೆ, ಮಾನ ಬಿಟ್ಟರು ಮೊಬೈಲ್ ಬಿಡಲ್ಲ ನಾವು. 25 ಯಾವಾಗ ಬಂತು? ಪ್ರಪಂಚಕ್ಕೆ ಯಾವಾಗ ಕಾಲಿಡ್ತು? 1973. ಯಾರು ಕಂಡಿಡ್ತಿದ್ದು? ಯಾರು ಅದನ್ನ? ನಮ್ಮ ಸಿನಿಮಾದಲ್ಲಿ ಸಹ ನಿರ್ಮಾಪಕರು ಇಲ್ಲಿದ್ದಾರೆ, ಲಲಿತಾ ಅವರು, ಮಕ್ಕಿ ಪುಸ್ತಕ. ಅದರಲ್ಲಿ ನನ್ನನ್ನು ಹೀರೋ ಹಾಕಿದ್ರು, 4-5 ಕೋಟಿ ಖರ್ಚು ಮಾಡಿದ್ರು. 110 ದಿನ ಈ ವರ್ಷದಲ್ಲಿ ಓಡಿದಂತ ಅತ್ಯುತ್ತಮವಾದ ಚಿತ್ರ ಮುಖ್ಯ ಪುಸ್ತಕ. ನನ್ನನ್ನ ಹೀರೋ ಪಾಠ ಹಾಕಿದ್ರು. ಕೀರ್ವಾಣಿ ತಿಳಿದು 18 ಜನ ಗಾಯಕರು ಮಾಡಿದ್ರು. ನೋಡಿ, ಅದರಲ್ಲಿ ನಾವು ತೋರಿಸ್ತೀವಿ ಯಾರಪ್ಪ ಮೊಬೈಲ್ ಕಂಡು ಹಿಡಿದಿದ್ದು ಅಂತ. ಅಲ್ಲಿ ಚಟಕ್ ಅಂತ ಬರುತ್ತೆ, ಡಾಕ್ಟರ್ ಮಾರ್ಟಿನ್ ಕೂಪರ್. ಗೊತ್ತಿಲ್ಲ. ಎಲ್ಲರೂ ಅಲವ್ ಅಂತೀವಿ ಅಲ್ವಾ ಮಾತಾಡಿದ್ರೆ? ಅಲವ್ ಅನ್ನೋದು ಯಾಕೆ? ನಾನಿದು ಕೂತ್ರ ಇಲ್ಲ, ಮೊಬೈಲ್ ಇದೆ, ನೋಡಬಾರ್ದು ಇರೋದನ್ನೆಲ್ಲ ನೋಡ್ತೀವಿ. ಯಾಕೆ ಅನ್ನೋದನ್ನ ನೀವು ಹೇಳಿ, ನನ್ನ ನಂಬರ್ ಕೊಡ್ತೀನಿ, ನೀವು ಫೋನ್ ಮಾಡಿ ತಿಳಿಸಿ. ಎಲ್ಲರೂ ಅಲವ್ ಅಂತ ಹೇಳ್ತೀವಿ. ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಕಂಡಿಡಿದ್ರು ನಿಜ. ಯಾರು ಅಲ್ಲ, ಅದು ನೋಡಿ, ಅವರು ಬಹಳ ದೊಡ್ಡ ವಿಜ್ಞಾನಿ. ಅದು ಆ ವಿಜ್ಞಾನಿ ಹೆಸರು ನಾನು ಹೇಳಲ್ಲ, ಯಾಕೆಂದ್ರೆ ಹೇಳುವಂತ ಸಮಯದಲ್ಲಿ ಅದೆಲ್ಲಕ್ಕಿಂತ ಮುಂಚೆ ಈ ರೀತಿ ಕಾರ್ಯಕ್ರಮವನ್ನ ನಮ್ಮ ಕೃಷ್ಣ ಅವ್ರು ಮಾಡ್ತಾ ಇದ್ದಾರಲ್ಲ, ಇಲ್ಲಿ 1-2 ಮಾತು ಹೇಳಬೇಕು. ನಾನು ಕರ್ನಾಟಕದ 10,000 ಕಡೆ ನಾಟಕ, ಸಂಗೀತ, ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ರಂಗ ವೇದಿಕೆಗಳಲ್ಲೂ ಮಾಡಿದ್ದೀನಿ. ಇವ್ರು ಎಲ್ಲೇನು ಮಾಡ್ತಾರೆ, ಎಲ್ಲ ಕಡೆ ನನ್ನನ್ನು ಪ್ರೀತಿಯಿಂದ ಕರೀತಾ ನಾನು ಬರ್ತಾ ಇರ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರೇ ನನ್ನನ್ನು 86ರಲ್ಲಿ ಕರೆಸೋರು.
ಕರ್ನಾಟಕದಲ್ಲಿ ಅಂಬರೀಷ್ ಮ್ಯೂಸಿಕಲ್ ನೈಟ್ ಮಾಡೋದು ನಾನು ಒಬ್ಬನೇ. ಕಲಾಕೇಂದ್ರಿ ಉದಯ್ ಕುಮಾರ್ ಅವ್ರ ಸಹಾಯ ಇರ್ತಾರೆ. ಯಾಕೆಂದ್ರೆ ನನಗೆ ಅವರು ನನ್ನ ಸಿನಿಮಾ ಬರೋದಕ್ಕಿಂತ ಆತ್ಮೀಯರಾಗಿದ್ರು. ವಿಷ್ಣುವರ್ಧನ್ ಮ್ಯೂಸಿಕಲ್ ನೈಟಲ್ಲಿ ನನಗೆ ಒಂದು ಗಂಟೆ ಟೈಮು ನಾಟಕ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಹಾಗೆ ಇವರು ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರು ರಮಾನಂದ್ ಬನ್ನಿ ಅಂತ ಹೇಳ್ತಾರೆ. ಅದು ಅನುಬಂಧ, ಪ್ರೀತಿ, ವಿಶ್ವಾಸ ಅದಿರೋದ್ರಿಂದ ಮಳೆ ಬರ್ತಾ ಇದ್ರು ನಿಂತ್ಕೊಂಡು ಬಂದೆ. ಆದರೆ ನಿಮ್ಮ ನಾಗೆ ನಗಿಸ್ತೇ ಹೋದ್ರೆ ತಪ್ಪಾಗಿ ಹೋಗುತ್ತೆ ಒಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಿ. ಯಾಕೆಂದ್ರೆ ನಾನು ಒಂದು 40 ಪುಸ್ತಕ ಬರೆದಿದ್ದೀನಿ. ಈಗ ಇತ್ತೀಚೆಗೆ ಬಂದಿರೋದು ಆಶಾವಾದಿ ಭಾರತ ರತ್ನ BR ಅಂಬೇಡ್ಕರ್. ಅದ್ರದ್ದು ಕೊನೆಯಲ್ಲಿ ಒಂದೇ ಒಂದು 4 ಲೈನ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಮಗೆ ವಿದ್ಯೆ ಬೇಕು, ವಿದ್ಯೆ ಇದ್ದವ್ರು ಜಗತ್ತಿನಲ್ಲಿ ಏನು ಮಾಡೋಕ್ಕಾಗಲ್ಲ. ತುಂಬ ಹೊಟ್ಟೆ ಹಸಿತಾಯಿತು. ಏನು ಮಾಡಲಿ, ಬರ್ತಾ ಇದ್ದೆ, ಆರೋಗ್ಯ ಭವನ ಅಂತ ಬೋರ್ಡ್ ಕಾಣ್ತು. ಅಪ್ಪ ಒಂದು ಹೋಟ್ಲ್ ಕಾಣ್ತಲ್ಲ ಅಂತ ಒಳಗಡೆ ನೋಡ್ತೀನಿ, ಒಬ್ಬರು ಇಲ್ಲ ಹೋಟ್ಲಲ್ಲಿ. ನಾನು ಒಬ್ಬನೇ, ಏನಿದು ಯಾರು ಇಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಸಪ್ಲೈಯರು ಅಂತ ಇದ್ದ, ಕೇಳ್ಕೊಳ್ತಾ ಇದ್ದ. ಸಪ್ಲೈಯರ್ ಬರ ಹೇಳಿದೆ. ಅವನು ಏನು ಸಾರ್ ಅಂತ ಹೇಳ್ದ. ತುಂಬ ಸೆಕೆ ಆಗಿತ್ತು, ಫ್ಯಾನ್ ಹಾಕಪ್ಪ ಅಂತ ಹೇಳಿದೆ. ನಗಕ್ಕೆ ಶುರು ಮಾಡ್ಬಿಟ್ಟ. ಏನು ನಗ್ತಾ ಇದೆಯಾ, ಫ್ಯಾನ್ ಹಾಕಯ್ಯ ಅಂತ ಹೇಳಿದೆ. ಸರ್ ಫ್ಯಾನ್ ಹಾಕಿದೆಯಲ್ಲ ಸರ್, ಸ್ವಿಚ್ ಹಾಕಿ ಅಂತ ಹೇಳಿದ. ಏನು ಮಾಡೋಕ್ಕಾಗಲ್ಲ, ಹೇಳ್ಬಿಡ್ತಾರೆ. ಏನು ಬೇಕು ಸರ್ ಅಂತ ಹೇಳ. ತುಂಬ ಹೊಟ್ಟೆ ಸೀತಿತ್ತಲ್ಲ, ಏನಿದೆಯಪ್ಪ ಅಂದ್ರೆ ಇಡ್ಲಿ ಇದೆ, ಬೇಕು ಹೋಗಿ ತಗೊಂಬಾವು, ತುಂಬ ಹೊಟ್ಟೆ ಸೀತಾ ಇದೆ. ಈ ಹೋದ ತಿರ್ಗಾ ಚಿಕ್ಕ ವಾಪಸ್ ಬಂದ್ಬಿಟ್ಟ. ಇಲ್ಲ ಬಿಡಲ್ಲ, ಬಂದು ಠಕ್ ಅಂತ ವಾಪಸ್ ಬಂದ್ಬಿಡ. ಎಲೆ ಇಡ್ಲಿ ಅಂತ ಇದೆ. ಸರ್ ಇಡ್ಲಿ ಇಲ್ಲ ಸರ್, ಇಡ್ಲಿ ಇದೆ, ಚಟ್ನಿ ಇಲ್ಲ ಸರ್. ಅದ ಅಯ್ಯ ನಿನ್ನ ಮನೆಗೆ ಬೇರೆ ಏನೇ ಇದೆ, ತುಂಬ ಹೊಟ್ಟೆ ಹಸಿ. ದೋಸೆ ಇದೆ ಸರ್, ಬೇಕು ತೊಗೊಂಬಾರೆ, ತುಂಬ ಹೊಟ್ಟೆ ಹಸಿ ಇದೆ. ಈ ಹೋದ ತಿರ್ಗಾ ವಾಪಸ್ ಬಂದ್ಬಿಡ. ಎಲ್ಲೇ ದೋಸೆ ಸರ್, ದೋಸೆ ಇದೆ, ಪಲ್ಯ ಇಲ್ಲ ಸರ್ ಅಂತ. ಅಮ್ಮ ತುಂಬ ಹೊಟ್ಟೆ ಹಸಿದೆ, ಬೇರೆ ಏನೇ ಇದೆ, ಪೂರಿ ಇದೆ ಕೊಡಲ ಸರ್. ಬೇಕು ತೊಗೊಂಡು ಹೋಗು ಅಂತೇಳಿ ಹೋದ ವಾಪಸ್ ಬಂದ್ಬಿಡ. ಎಲ್ಲೇ ಪೂರಿ ಇದೆ, ಪೂರಿ ಇದೆ, ಪಲ್ಯ ಸಾಗು ಇಲ್ಲ ಸರ್ ಅಂತ. ಅಯ್ಯೋ ನಿನ್ನ ಮನೆ ಕಾಯೋ ತುಂಬ ಹೊಟ್ಟೆ ಸೀತಾ ಇದೆಯಲ್ಲ, ಏನೇ ಮಾಡೋದು, ಹೋಗಿ ಕಾಫಿನಾದರೂ ಇದೆಯಾ ಅದೇ ಇದ್ದೆ ಸರ್ ಅದ. ಹೋಗಿ ಸ್ಟ್ರಾಂಗ್ ಆಗಿ ಡಿಕಾಕ್ಷನ್ ಜಾಸ್ತಿ ಆಗಿ 2 ಚಮಚ ಸಕ್ಕರೆ ಹಾಕೊಂಡು ನನಗೆ ಶುಗರ್ ಬಂದಿಲ್ಲ, ಕಾಫಿ ತೊಗೊಂಡು ಹೋಗ್ತೇನೆ. ಹೋದ ತಿರ್ಗಾ ವಾಪಸ್ ಬಂದ್ಬಿಟ್ಟ. ಎಲೆಯ ಕಾಫಿ ಇದೆ ಸರ್, ಕಾಫಿ ಇದೆ, ಸಕ್ಕರೆ ಇಲ್ಲ ಸರ್ ಅಂತ. ಪಿತ್ತ ನೆತ್ತಿಗೆ ಇರಿತು. ಹೋಟ್ಲು ಬಾಗಿಲಕ್ಕೆ ತೆಗೆದಿಯ, ಬೀಗ ಹಾಕೊಂಡು ಹೋಗೇ ಅದೇ. ಅಷ್ಟು ದೂರ ಹೋದ, ವಾಪಸ್ ಬಂದ್ಬಿಟ್ಟ. ಸರ್ ಅಂದ, ಯಾಕೆ ಬಂದಿದೆ, ಬೀಗ ಇದೆ ಸರ್, ಬೀಗದ ಕೀ ಇಲ್ಲ. ಈಗ ಈ ನಗು ನಿಮಗೆ ಇರಬೇಕು. ಯಾಕೆಂದ್ರೆ ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನಗುವನ್ನು ಉಳಿಸಿ, ದ್ವೇಷವನ್ನು ಉಳಿಸಿ, ನಕ್ಕರೆ ಸ್ವರ್ಗಮ ಮಂತ್ರವನ್ನು ಜಪಿಸೋಣ. ನಗುವಿಗೆ ಹಾಗೆ ಇಲ್ಲ, ನಗುವಿಗೆ ಹೊಗೆ ಇಲ್ಲ, ನಗುವಿಗೆ ಯಾವುದೇ ಭಾಷೆಯೂ ಇಲ್ಲ. ನೀವು ನಗುತ್ತಾ, ನಾವು ನಗುತ್ತಾ ಕೂಡಿ ಮಾಡೋಣ. ಅದು ಮತ್ತೆ ಸಮೃದ್ಧ ನಗೋಣ. ನಗಬೇಕಮ್ಮ, ನಗಬೇಕಣ್ಣ. ಬಿದ್ದು ಎದ್ದು ನಗಬೇಕು, ಎದ್ದು ಬಿದ್ದು ನಗಬೇಕು, ಸೇವೆ ಮಾಡಿ ನಗಬೇಕು, ದ್ವೇಷ ಮರ್ತ ನಗಬೇಕು, ಕೂಡಿ ಮಾಡಿ ನಗಬೇಕು, ಕೇಕೆ ಹಾಕಿ ನಗಬೇಕು. 3 ದಿವಸದ ಗಾಲಿ, ನಂತರ ಎಲ್ಲ ಖಾಲಿ. ಬದುಕಿನಲ್ಲಿ ನಗ್ತಾ ಇದ್ರೆ ಜೀವನವೆಲ್ಲ ಜಾಲಿ ಜಾಲಿ. ನಗೋದಕ್ಕೆ ಯಾಕೆ ಬೇಕು, ದುಃಖ ಪಟ್ಟಿ ಸಾಕು. ಹೇಳ್ಕೊಳ್ಳಿ ಜಪ್ಪು, ಕೇಳ್ಕೊಳ್ಳಿ ಜಪ್ಪು, ತಂದು ಜಮಾಯಿಸಿ ನಗೆ ಪಾಕು, ನಗೆ ಪಾಕು, ಮೈಸೂರು ಪಾಕು. ಅದಕ್ಕೆ ಹೇಳೋದು ದೊಡ್ಡ ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನೋಡಿ, ಇಲ್ಲಿ ಕೊನೆ ಒಂದೇ ಮಾತು. ಇಲ್ಲಿ ನನ್ನ ಆತ್ಮೀಯರು ಸಂಪತ್ತು ಬಂದಿದ್ದಾರೆ. ಒಂದು ಪುಸ್ತಕವನ್ನು ದಯವಿಟ್ಟು ಈಸ್ಕೊಳ್ಳಿ. ಅದ್ರ ಬೆಲೆನೂ 50 ರೂಪಾಯಿ ಇದೆ. ಹೇಳ್ತೀನಿ, ದುಡ್ಡು ಕೊಡೋರು ಕೊಡ್ಬೋದು, ಕೊಡದೆ ಹೋದವ್ರು ಬೇಡ. ಯಾಕೆ ಅದರಲ್ಲಿ ಒಂದು ಗೀತೆಯನ್ನು ಬರ್ತೀನಿ, ಅದ್ರ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ. ಓದಿರಿ ಓದಿರಿ ಓದಿರಿ, ಒಳ್ಳೆಯ ಗ್ರಂಥವನ್ನು ಓದಿರಿ, ಹರಿಯಿರಿ ಹರಿಯಿರಿ ಹರಿಯಿರಿ, ಬಾಬಾ ಸಾಹೇಬರಂತ ನಡೆಯುವುದ ಹರಿಯಿರಿ. ಕುಲಕ್ಕೆ ನೆಲೆ ಯಾವುದೆಂದರು ಕನಕರು, ಸಕಲರಲ್ಲೂ ಅರಿಯುವುದು ಒಂದೇ ನೆತ್ತರು. ಜಾತಿಯ ಜಂಜಾಟವನ್ನು ಮುರಿದವನೇ ಮೇರು, ಅವ ಮೇಲು ಇವ ಕೀಳು ಎಂಬುದನ್ನು ಗಾಳಿಗೆ ತೋರು. ಇದು 50,000 ಪುಸ್ತಕವನ್ನು ಅವತ್ತು ದಿನ ಸಂಗ್ರಹ ಮಾಡಿದ್ರು. ಪುಸ್ತಕದ ಹೆಸರು ಆಶಾವಾದಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್. ಈ ಪುಸ್ತಕ ಇಲ್ಲಿದೆ, ಕೊಡ್ತಾರೆ. ಈಸ್ಕೊಳ್ಳಿ. ದುಡ್ಡು ಕೊಡೋದು ಹೋದ್ರೂ ಪರವಾಗಿಲ್ಲ. ಯಾಕೆಂತಂದ್ರೆ ಯಾರೋ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಕೊಟ್ಟಿರೋದು ಅನುಕೂಲ, ಅದ್ರಲ್ಲಿ ಒಂದು ನಂಬರ್ ಇದೆ, ಅದಕ್ಕೆ ಗೂಗಲ್ ಪೇ ಮಾಡ್ಬೋದು ಅಂತ ಹೇಳ್ತಾ, ಈ ರೀತಿಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಇವತ್ತು ಬರ್ತಾ ಇದ್ರು. ಏನಾಗಿದೆ ಅಂತ ಹೇಳಿದ್ರೆ, ಮಳೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಅಷ್ಟೇ. ಇಷ್ಟೇ ಹೇಳ್ತಾ ಮಾತಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಆನಾಕರು ಅವಾಗಲೇ ಒಂದು ಮಾತಾಡ್ಬಿಟ್ಟಿದ್ದಾರೆ. ನಮಗೆಲ್ಲ ಸತ್ಯ ಅನ್ನೋ ಕಾದಂಬರಿಯಲ್ಲಿ ಭಾಷಣ ಮಾಡೋರು ಹೆಚ್ಕೊಂಡಾಯ್ತು, ಭಾಷಣ ಕೇಳಿದ್ರು ರುಚಿ ಹಿಡಿದೋಯ್ತು ಅಂತ ಅವ್ರು ಕಾದಂಬರಿಯಲ್ಲಿ ಬರ್ತಿದ್ದಾರೆ. ಆಗಬಾರ್ದು. ಮಾತಾಡಿ. ಏನು ಪುಸ್ತಕ ಇವತ್ತು ಇಟ್ಟಿದ್ದೀರಾ ನಿಮ್ಮ ಹತ್ರ? ಅದು 50 ರೂಪಾಯಿ ಅಲ್ವಾ? ಟೋಟಲ್ ಎಷ್ಟು ಜನರಿದ್ದಾರೋ ಅಷ್ಟು ಜನರಿಗೂ ಕೊಡಿ. ಅದರ ಅಮೌಂಟ್ ಏನಿದೆಲ್ಲ ಅದು ನಮ್ಮ ಕೃಷ್ಣ ಅವರಿಗೆ ಸಲ್ಲಿಸ್ತೀವಿ. ಎಷ್ಟು ಜನರಿದ್ದಾರೆ ಲೆಕ್ಕ ಮಾಡ್ತಾರೆ ನಮ್ಮ ನಿಖಿಲ್. ನೋಡಿ, ಈಗ ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ ಹೇಳಿ. ನಾನು ಪುಸ್ತಕವನ್ನು ಮೈಸೂರಿನಲ್ಲಿ ಸೈಕಲ್ ಅಲ್ಲಿ ಒಂದು 2,000 ಪುಸ್ತಕ ಹಾಕೊಂಡು, ಕಾದಂಬರಿ ಬೇಕೇ ಕಾದಂಬರಿ,
ಅಂತ ಮೈಸೂರಿನಲ್ಲಿ ಮಾಡ್ತಾ ಇದ್ದೆ. ಅವಾಗ ನನಗೆ ಮೆಂಬರ್ ಯಾರ್ಯಾರು ಗೊತ್ತಾ? ಎಸ್ ಆರ್ ಭೈರಪ್ಪನವರು, ದೇವನೂರು ಮಹಾದೇವ ಅವರು, ಭಗವಾನ್ ಬಹಳ ಪ್ರಚಲಿತದಲ್ಲಿ ಸುದ್ದಿಯಲ್ಲೇ ಇರ್ತಾರೆ ಯಾವಾಗಲೂ. ಭಗವಾನ್ ಅವರು, ರಾಮದಾಸ್ ಅವರು, ಪ್ರಗತಿ ರಂಗದ ರಾಮದಾಸ್, ಆಮೇಲೆ ತಿಪ್ಪೇಸ್ವಾಮಿ, ಲಿಂಗದೇವ್ರ ಅಡಿಮನೆ, ಇವರೆಲ್ಲ ರಮಾನಂದ್ ಬನ್ನಿ ಅನ್ನೋರು. ನಾಳೆ ಇಂಡಿಯಾ ಟುಡೇ ಕೊಡಿ, ನಾಳಿದ್ದು ಫ್ರಂಟ್ ಲೈನ್ ಕೊಡಿ, ನಾಳೆ ಸುಧಾ ಕೊಡಿ, ಮಲ್ಲಿಗೆ ಕೊಡಿ, ಮಯೂರ ಕೊಡಿ, ಲೈಫ್ ಮ್ಯಾಗಝಿನ್ ಕೊಡಿ, ಟೈಮ್ ಮ್ಯಾಗಝಿನ್ ಕೊಡಿ, ಈ ರೀತಿ ಮಾಡ್ತಾ ಇದ್ದೆ. ಪುಸ್ತಕನ ಕೆಲವರು ಮಾರಾಟದ ಕಷ್ಟ ಅಂತ ಹೇಳ್ತಾರೆ. ಧೈರ್ಯ ಸರ್ವರ್ಥ ಸಾಧನ. ಪುಸ್ತಕ ಓದೋರು ಇದ್ದಾರೆ, ಓದಬೇಕು ಅಂಥವ್ರಿಗೆ ಇದನ್ನ ತಲುಪಿಸೋರು ಏನಾಗುತ್ತೆ, ನಮಗೂ ಏನಾಗುತ್ತೆ ನೋಡಿ. ಇದು ಪ್ರಿಂಟ್ ಆಗಿ 4 ತಿಂಗಳಾಗಿರೋದು 4,000 ಪ್ರತಿ ಹೋಗಿದೆ. ಈಗ ನನಗೆ ಅನ್ಕೊಂಡಿರೋದು ಒಬ್ಬ, ನಾನು ಮನೆ ಇಲ್ಲ ಏನಿಲ್ಲ, ಅದು ನನಗೆ ಬೇಕು ಇಲ್ಲ ಮನೆ, ಯಾಕಂದ್ರೆ ನಾವು ಹೋಗ್ತಾ ತಗೊಂಡೋಗಲ್ಲ. ನನಗೇನಂತಂದ್ರೆ ಇಲ್ಲಿ ಈ ಪುಸ್ತಕನ ಕೊನೆ ಈ ವರ್ಷದ ಒಂದು 10,000 ಮಾಡಬೇಕು ಅನ್ಕೊಂಡಿದ್ದೀನಿ. ಅದು ಮಾಡ್ತೀನಿ. ಯಾಕೆಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಶುಭ ಹಾರೈಕೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಮಾತಿಗೆ ಕಡಿವಾಣ ಹಾಕ್ತೀನಿ, ವಿರಾಮ ಹೇಳ್ತೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ತುಂಬ ಸೊಗಸಾಗಿ ಮಾತಾಡಿದ್ರಿ. ನೀವು ಬಂದಿರೋದೇ ನಮಗೊಂದು ಸುಯೋಗವನ್ನಾಗಿ, ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಮೇಡಮ್, ತಾವಲ್ಲಿ ಕೂತ್ಕೊಂಡಿರಿ. ಇನ್ನು ಹೆಚ್ಚಿಗೆ ಭಾಷಣ ಮಾತಾಡೋದಕ್ಕಾಗಲಿ ಏನಕ್ಕೂ ಅವಕಾಶ ಇಲ್ಲ. ದಯಮಾಡಿ ಇನ್ನು ಮುಂದಿನ ಕಾರ್ಯಕ್ರಮ ಏನಿವತ್ತು ಶಿವಕುಮಾರ ಸ್ವಾಮೀಜಿಯವರ ಹೆಸರಲ್ಲಿ ಅವಾರ್ಡ್ ಕೊಡ್ತಾ ಇದ್ದೀವಿ, ನಾಡರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಅದರ ಮುಂದುವರೆದ ಕಾರ್ಯಕ್ರಮ ಮಾಡೋಣ. ಅನ್ಯತಾ ಭಾವಿಸದೆ ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ಸಂತೋಷವಾಗಿ ಸಹಕಾರ ನೀಡಿದ್ದೀರಿ. ಯಾಕಂದರೆ ಸಮಯ ಕಡಿಮೆ ಇರೋದ್ರಿಂದ ಹಾಡೋದಕ್ಕೆ ಕಾಯ್ತಾ ಇರೋ ಜನ ಜಾಸ್ತಿ ಇದ್ದಾರೆ. ಅದಕ್ಕಾಗಿ ಇನ್ನು ಮುಂದಿನ ಕಾರ್ಯಕ್ರಮ ಅವಾರ್ಡ್ ಫಂಕ್ಷನ್. ಆತ್ಮೀಯ ಬಂಧುಗಳೇ, ಮೈಸೂರು ರಮಾನಂದ ಸರ್ ಅವರ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾ ಇರ್ಬೇಕನ್ನಿಸ್ತದೆ. ಯಾಕಂದ್ರೆ ಸುಮಾರು ಒಂದು 15-20 ವರ್ಷದಿಂದಲೂ ಕೂಡ ಅವರ ಅಭಿಮಾನಿಗಳನ್ನು. ಇದ್ರ ಜೊತೆಗೆ ನಮ್ಮ ನೆಲದನಿ ರೇಡಿಯೋ ಅಂತಿತ್ತು. ನೆಲದನಿ ರೇಡಿಯೋದಲ್ಲಿ ಅವರ ನಾಟಕಗಳು ಸುಮಾರು ಒಂದು 4-5 ವರ್ಷ ಪ್ರಸಾರ ಆಗಿದ್ದಾವೆ. ಪ್ರತಿ ನಾಟಕಗಳು ಕೂಡ ಅವರ ಗೆಜ್ಜೆ ಹೆಜ್ಜೆ ತಂಡ ಅಂತಕ್ಕಂಥದ್ದಿದೆ. ಆ ತಂಡದ ಮೂಲಕವಾಗಿ ರೇಡಿಯೋ ನೆಲದಲ್ಲಿ ನೆಲಮಂಗಲ ಗ್ರಾಮಾಂತರ ಇರತಕ್ಕಂಥ 90.8 FM ರೇಡಿಯೋದ ನಿರ್ದೇಶಕನಾಗಿದ್ದಾಗ ಯಾವುದೇ ರೀತಿಯಾದಂಥ ನಮ್ಮಿಂದ ₹1 ಕೂಡ ಅವರು ನಿರೀಕ್ಷೆ ಮಾಡದೇ ಕಲಾವಿದರನ್ನ ಕರ್ಕೊಂಡು ಬಂದು ವಿಶೇಷವಾದ ರೀತಿಯಲ್ಲಿ ನಾಟಕಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಸುಮಾರು 4-5 ವರ್ಷ ನಾಟಕಗಳನ್ನ ಕೇಳಿ ಅಭಿಮಾನಿಗಳು ಪತ್ರವನ್ನು ಬರೀತಾ ಇದ್ರು ನಮ್ಮ ರೇಡಿಯೋಕ್ಕೆ. ಅಂತ ಒಂದು ಸಾಧಕರು ಮೈಸೂರು ರಮಾನಂದ ಸರ್ ಅವರು. ಇವತ್ತು ಅದ್ಭುತವಾದ ಚಿಂತನೆಗಳನ್ನು, ಅದ್ಭುತವಾದ ವಿಚಾರಗಳನ್ನು ಅವ್ರು ಆರ್ಟಿಕಲ್ ಮಾಡಿದ್ದೇನೆ. ಮುಂದಿನ ತಿಂಗಳಲ್ಲಿ ಅವ್ರ ಆರ್ಟಿಕಲ್ ಪೇಪರ್ಗೆ ಬರುತ್ತೆ. ಇವತ್ತೇನಿದೆ ಅಲ್ಲ, ನಾನು ಕೂಡ ನಮ್ಮ ಪತ್ರಿಕೆ ರೇಡಿಯೋದ ಮೂಲಕ ಅವ್ರದ್ದು ಪತ್ರಿಕೆಯಲ್ಲಿ ಪ್ರಸಾರ ಮಾಡಿದ್ದೆ. ಜೊತೆಗೆ ಪತ್ರಿಕೆಯಲ್ಲೂ ಕೂಡ ಅವ್ರ ಸಾಧನೆ ಬಗ್ಗೆ ಬರೆದಿದ್ದೆ. ಆದರೆ ಈ ಪತ್ರಿಕೆಯಲ್ಲೂ ಕೂಡ ಅವ್ರ ಬಗ್ಗೆ ಸಿದ್ಧ ಆಗಿದೆ ಆಲ್ರೆಡಿ. ಮುಂದಿನ ತಿಂಗಳಲ್ಲಿ 2 ತಿಂಗಳಲ್ಲಿ ಅವ್ರದ್ದು ಈ ಒಂದು ಸಾಧನೆಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟ ಆಗತಕ್ಕಂಥದ್ದು. ಹಾಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ವಿಶೇಷವಾದ ನುಡಿಗಳನ್ನು ಹೇಳಿದ್ದಾರೆ, ಶುಭ ಹಾರೈಕೆ ನೀಡಿದ್ದಾರೆ, ಎಲ್ಲರನ್ನು ನಗಿಸಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜೆ.ಎಸ್. ರುದ್ರಪ್ಪ ಅವರ ಒಂದು ಮಾತುಗಳು ಏನಿದೆ ಅಂತಂದ್ರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿ ಅದನ್ನು ನನ್ನೊಳಗೆ ಅನ್ನುವಂಥ ರೀತಿಯ ಒಂದು ಸಂದೇಶವನ್ನು ಕೂಡ ಮೈಸೂರು ರಮಾನಂದ ಸರ್ ಅವರು ಕೊಟ್ಟಿದ್ದಾರೆ. ಜೊತೆಯಲ್ಲಿರೋನ್ನ ಪ್ರೀತಿಸೋಣ, ಅಭಿಮಾನದಿಂದ ಕಾಣೋಣ ಅಂತಕ್ಕಂಥ. ಹಾಗಾಗಿ ಸರ್, ತಮಗೆ ಹೃದಯಪೂರ್ವಕದ ವಂದನೆ, ಅಭಿನಂದನೆಗಳು ಸರ್. ಅದೇ ರೀತಿಗೆ ಸಹೇಲಿ ಸಂಸ್ಥೆಯ ಒಂದು ಸಂಸ್ಥಾಪಕ ಅಧ್ಯಕ್ಷರು, ನಾಡಿನಾದ್ಯಂತ ಅದ್ಭುತವಾದ ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ಅನಾಥರು, ವೃದ್ಧರು, ನಿರಾಶ್ರಿತರಿಗೆ ಮತ್ತು ಯಾರು ಆಶಯವನ್ನು ಕೇಳಿ ಬರ್ತಾರೆ ಅವರಿಗೆ ವಿಶೇಷವಾದ ರೀತಿಯಲ್ಲಿ ಸಹಾಯವನ್ನು ಮಾಡಿರ್ತಕ್ಕಂಥ ಅದ್ಭುತವಾದ, ನಾವು ಹೇಳ್ತೇವೆ ಎಷ್ಟೋ ಕಡೆಗೆ ಬರೀ ಹೇಳ್ತೇವೆ, ನಮ್ಮ ವ್ಯಕ್ತಿತ್ವದಲ್ಲಿ ಆದರ್ಶಗಳಿರೋದಿಲ್ಲ, ಆದರೆ ಏನು ಹೇಳ್ತಾರೆ ಅದನ್ನು ಮಾಡ್ತಕ್ಕಂಥವ್ರು ಕಿರಣ್ ಮೇಡಮ್ ಅವರು. ಹಾಗಾಗಿ ಅವರು ಕೂಡ ಒಂದೆರಡು ಮಾತನ್ನು ಹೇಳಬೇಕಂತ ಕೇಳ್ತಾರೆ. ಅವರು ಮಾತಾಡೋದಿಲ್ಲ, ಅವಾಗಲೇ ಹೇಳ್ಬಿಟ್ಟಿದ್ದಾರೆ, ಮಾತಾಡೋದಿಲ್ಲ. ಆದರೆ ಅವರು ಸಹೇಲಿ ಪಾರಮಾರ್ಥ ಸಂಸ್ಥೆ ಅಂತ ಒಂದು ಕಟ್ಕೊಂಡಿದ್ದಾರೆ. ಅದರ ಮುಖೇನವಾಗಿ ಏನೋ ಮದರ್ ತೆರೇಸಾ ಅವರು ಏನು ಮಾಡ್ತಾ ಇದ್ರು ಆ ಸೇವೆಯನ್ನು ಇವರು ಮಾಡ್ಕೊಂಡು ಬಂದಿರ್ತಕ್ಕಂಥ ಅಪರೂಪದ ಒಂದು ದಿಟ್ಟ ಮಹಿಳೆ ಅಂದರೆ ತಪ್ಪಾಗೋದಿಲ್ಲ. ಬೀದಿಲಿ ಯಾವುದೋ ಮಗು ಗಲೀಜಾಗಿ ಇದ್ರೆ ಆ ಮಗುನ ಕರೆದು ಸ್ನಾನ ಮಾಡಿಸಿ ಮತ್ತೆ ಬಟ್ಟೆ ಕಳಿಸೋ ಒಂದು ವಿಶೇಷವಾದ ಸೇವೆ ನಾನು ಕಂಡಿದ್ದೀನಿ ಅದನ್ನು.
ಆಮೇಲೆ ನನ್ನ ಅವರ ಸ್ನೇಹ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಅವರು ಇವಾಗ ಏನಿಲ್ಲ, ದೇವ್ರ ಥರ ಕೂತಿದ್ದಾರೆ. ಅವ್ರು ಬುಲೆಟ್ ಹಾಕೊಂಡು ಬಂದರೆ ಕೃಷ್ಣ ಬಾ, ಆ ಹಿಂದೆಗಡೆ ಕೂತ್ಕೊಂಡು ಹೋಗ್ಬೇಕು. ಹೋಗಿ ಕಾಫಿ ಕುಡಿದಾದ್ಮೇಲೆ ಏನು ಅಂತ ಕಥೆಗಳು ಅವ್ರು ಏನು ಮಾಡಬೇಕು ಅಂತೇಳಿ ಹಂಚ್ಕೊಳ್ತಾ ಇದ್ರು. ಆ ಥರ ಒಂದ್ಸತಿ ಅದೇ ಒಂದು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ಯಾ ಮಗನೇ ಅಂದರೆ, ಕೃಷ್ಣ ಬಾರ ಹೋಗ ಬರೋ ಮಗನೇ, ಅದು ಕರೆ ಇವತ್ತು ಇದೆ. ಏನಮ್ಮ ಆಯಿತು? ಆ ಕಿರಣ್ ಏನಾಯಿತು ಅಂತ ಕೇಳಿದೆ. ಬಾ ಮನೆಗೆ. ಅವತ್ತು ನಂಬ್ತಿರೋ ಬಿಡ್ತಿರೋ ಆ ಒಂದು ಸೇವೆ ನನಗೆ ಒಂಥರ ಮುಜುಗರ ಅನ್ನಿಸ್ತು. ಇಲ್ಲಿ ಫುಲ್ ತರ್ಚೋಗಿದೆ ಈ ಜಾಗದಲ್ಲಿ, ನೋಡು ಇಲ್ಲಿ ಅಂತ ತೋರಿಸಿದೆ ಅಮ್ಮ. ಅವಾಗ ನನಗೆ ಒಂದು ಕಡೆ ಕಣ್ಣೀರು, ಇನ್ನೊಂದು ಕಡೆ ಮುಜುಗರ. ಯಾವ ಎಣ್ಣೆ ಆಗಲಿ ತನ್ನ ಹಂಗೆ ಇಲ್ಲಿಂದ ಮೇಲೆ ಯಾರು ತೋರಿಸೋದಿಲ್ಲ. ಆ ಒಂದು ಬಾಂಧವ್ಯ ಇವತ್ತು ಕೂಡ ಅದೇ ಬಾಂಧವ್ಯತೆಯಲ್ಲಿ ನಾವು ದೇವರಾಗಿದ್ದೀವಿ, ಅವರು ದೇವರಾಗಿ ನಾವು ದೇವರಾಗಿದ್ದೀವಿ. ಇವತ್ತು ಕೂಡ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅದನ್ನು. ಈ ಒಂದು ಯಾವುದೋ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 1,50,000, 25,000, 10,000 ಅಂತ 4 ವಿಂಗು ಎಲ್ಲ ದುಡ್ಡು ಅವ್ರ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ. ಇವರ ಮುಖೇನ ಅದೇ ಸಂಸ್ಥೆಯಿಂದ ಕೊಡ್ತಾ ಇರೋದು. ಇನ್ನೊಂದು 2-3 ತಿಂಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗ್ತಾ ಇದೆ. ಆ ಕಾರ್ಯಕ್ರಮದ ನಿರ್ವಹಣೆ ಕೂಡ ನನಗೆ ಜವಾಬ್ದಾರಿ ವಹಿಸಿದ್ದಾರೆ. ಯಾವುದೇ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇರಲಿ, ಅವರ ಗ್ರೂಪ್ ಡ್ಯಾನ್ಸ್ ಬಂದು ಅಲ್ಲಿ ಆಡಬೇಕು, ಅದಕ್ಕೆ ಅವಕಾಶ ನಿಮಗಿರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಜವಾಬ್ದಾರಿ ನಂದೇ ಇರುತ್ತೆ. ದುಡ್ಡು ಕೊಡೋದು ಅವರಾಗಿರ್ತಾರೆ. ಸಮಸ್ಯೆ ಹೌದು. ಈಗ ಎಲ್ಲ ನಡೀತಾ ದುಡ್ಡು ಮೇಲೆ ಸರ್. ಹಳ್ಳಿಯ ಜನಕ್ಕೂ ಪ್ರತಿಭೆಗೆ ಇಲ್ಲಿ ಒಂದು ಮಿಸ್ಟೇಕ್ ಬೇಡ. ನಾವು ಯಾವುದೇ ಫಂಡ್ ಇದುವರೆಗೂ ತಗೊಂಡಿಲ್ಲ. ನಮ್ದು ಏವಿಯೇಷನ್ ಬಿಸ್ನೆಸ್ ಇದೆ, ಅದರಿಂದ ನನಗೆ ಡೈರೆಕ್ಟ್ ಮಾಡಿದ್ದಾರೆ. ನಂದು ಏನು ಪೇಮೆಂಟ್ ಬರುತ್ತೆ ಅದರಿಂದ ಮಾಡ್ತೇನೆ ನಾನು ಅಷ್ಟೇ. ನಿಮ್ಮೆಲ್ಲರಿಗೂ ಒಂದೇ ವಿಷಯ ಹೇಳೋದು, ನಾನು ಯಾರೇ ಆಸರೆ ಬೇಕು ಅಂತ ಇದ್ದರೆ, ಯಾರಿಗಾದರೂ ಆಸರೆ ಬೇಕು, ಮುಖ್ಯವಾಗಿ ಈ ವಯಸ್ಸಾದವ್ರಿಗೆ ಮೆಡಿಸಿನ್ಸ್ ಬೇಕು ಅಂತ ಇರುತ್ತಲ್ಲ, ಅಂಥವ್ರು ದಯವಿಟ್ಟು ಕೃಷ್ಣವನ್ನ ಭೇಟಿ ಮಾಡಿ. ಆಸರೆನೂ ಇದೆ, ಮೆಡಿಸಿನ್ಸು ಇದೆ, ಅನೇಕ ಕಾರ್ಯಕ್ರಮಗಳಿದೆ. 10 ಎಕರೆ ಜಾಗ ತಗೊಂಡು ನಾವು ಕ್ಷೇತ್ರ ನಿರ್ಮಾಣ ಮಾಡಿದ್ದೇವೆ ಕನಕಪುರದಲ್ಲಿ. ಪಾರಮಾರ್ಥ ಅದ್ವೈತ ಆಧ್ಯಾತ್ಮ ಸಿದ್ಧಿ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದ ಮಹಾನ್ ಪುರುಷರು ನಮ್ಮ ಶಶಿಧರ ಕೋಟೆಯವರು. ಎಲ್ಲರಲ್ಲಿ ನಾವಿದ್ದೇವೆ. ಥ್ಯಾಂಕ್ ಯು. ಇಲ್ಲಿ ನಮ್ಮಲ್ಲಿ ಮೆಡಿಸಿನ್ ಬೇಕು ಅಂದವ್ರು ಆಲ್ರೆಡಿ 10 ಜನ ಮಹಿಳೆ ಕಾಯ್ತಾ ಇದ್ದಾರೆ. ಆದರೆ ಅವ್ರು ಅಲ್ಲಿ ಬರೋಲ್ಲ. ಅವ್ರದ್ದು ಏನೇ ಡೀಟೇಲ್ಸ್ ಎಲ್ಲ ತಗೊಬಂದು ನಾನು ಕೊಡ್ಬೋದು. ಅವ್ರಿಗೆ ಒಂದು ಮೆಡಿಸಿನ್ ಕೊಟ್ಟರೆ ಸಾಕು, ಅದನ್ನು ನಾನು ವಹಿಸ್ತೀನಿ. ಯಾಕಂದ್ರೆ ನನಗೆ ಇದು ವಿಷಯ ಬಂದು ಸುಮಾರು 1 ತಿಂಗಳಾಗೋಯ್ತು. ಆಯ್ತು ಹೇಳ್ತೀನಿ, ನೋಡೋಣ. ಯಾಕೆ 1-2 ನಾವು ಮಾಡ್ಬೋದು. 500 ರೂಪಾಯಿ 1000 ರೂಪಾಯಿ ಹೆಚ್ಚಲ್ಲ, ಏನೋ ಮಾಡಿಕೊಟ್ಬಿಡ್ತೀವಿ. ಅದು ನಮ್ಮ ಮನಸ್ಸು. ಸಾವಿರಾರು ಗಟ್ಟಲೆ ಕಷ್ಟ ಆಗುತ್ತೆ. ಅದರಲ್ಲೂ ಒಂದು ಅಂದರೆ ಏರೋಪ್ಲೇನ್ ಆಗ್ಬೋದು, ಹೆಲಿಕಾಪ್ಟರ್ ಇಟ್ಕೊಂಡಿರೋಂಥವ್ರು ಇವರಾದರೆ ನಾನು ಹೇಳಿ ಒಂದೇ ದಿನ ಕರ್ಕೊಂಡೋಗಮ್ಮ ಅಂತ ಹೇಳಿದ್ದೀನಿ ನಾನು. ಹಾಗಾಗಿ ಅವ್ರ ಕೈ ಸಾಧ್ಯ ಇದೆ. ಅಂಥವ್ರು ನಮ್ಮ ಜೊತೆಲಿದ್ದಾರೆ ಅನ್ನೋದು ನಮಗೆ ಭಾಳ ಖುಷಿ ಆಗುತ್ತೆ, ಭಾಳ ಹೆಮ್ಮೆ ಕೂಡ ಇದೆ. ಅವರ ಸಹಕಾರ, ನಮ್ಮ ಸ್ನೇಹ ಹೀಗೆ ಅಪ್ಪ ಚೆಲ್ಲೋಯ್ತು ನೋಡು. ಹಾಗಾಗಿ ತುಂಬ ಸಂತೋಷ. ಅದರಲ್ಲೂ ಆಕಸ್ಮಿಕವಾಗಿ ವೇದಿಕೆ ಬಂದಿದ್ದಾರೆ ನಮ್ಮ ಆತ್ಮೀಯ ನಾನು ಬಂದ ಕಾರಣ ಒಂದು, ಭರತ್ ಅವರನ್ನ ಕರ್ಕೊಂಡ್ ಬಂದೆ. ಭರತ್ ಇಲ್ಲ, ಈಗ ಒಂದು ಅವಾರ್ಡ್ ಫಂಕ್ಷನ್ ಹಾಕ್ಬಿಡ್ಲಿ, ಅದಾದ್ಮೇಲೆ ಭರತ್ ಅವರು ಹಾಡೋದಕ್ಕೆ ಅವಕಾಶ ಇರುತ್ತೆ. ಅವ್ರಿಗೂ ಕೂಡ ಅವಾರ್ಡ್ ಇದೆ ನಮ್ಮ ಕಡೆಯಿಂದ. ಹಾಗಾಗಿ ಈಗ ಅವಾರ್ಡ್ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಒಂದು ಮಾತನ್ನು ಮಹಿಳಾ ಮುಖಂಡರು, ಅಂದರೆ ಕಾಂಗ್ರೆಸ್ ಮುಖಂಡರು ಮಧುಗಿರಿ, ಮುಂದಿನ ಕೌನ್ಸಿಲರ್ ಆಗ್ಬೋದು, ಇಲ್ಲ MLA ಆಗ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ನಿಜ ಹೇಳ್ಬೇಕಂದ್ರೆ, ಹೆಚ್ಚು ಜನ ಸ್ನೇಹಿತರವ್ರಿಗೆ ಯಾರಿದ್ದಾರೆ ಅಂದರೆ ಸ್ಥಳಸ್ತರದ ಜನ, ಮೇಲ್ವರ್ಗದ ಜಾತಿ ಹೇಳ್ತಾ ಇಲ್ಲ ನಾನು. ಅದು ಸ್ಥಳಾಂತರ ಅಂದರೆ ಕೂಲಿ ಕೆಲಸ ಮಾಡೋರು, ಆಮೇಲೆ ಈ ಮನೆ ಕೆಲಸ, ಗಾರೆ ಕೆಲಸ, ಈ ಥರ ಏನು ಮಾಡ್ತಾರೆ ಕಾರ್ಮಿಕರು, ಅವರೆಲ್ಲರೂ ಇವರಿಗೆ ಬಂಧುಗಳು. ಇವ್ರಿಗೆ ಏನಾದ್ರು ಆಯ್ತಾರೆ, ಇವ್ರ ಮನೆ ಮುಂದೆ 23 ಜನ ನಿಂತಿರ್ತಾರೆ. ಆ ಒಂದು ಭಾಗ್ಯ ಎಲ್ರಿಗೂ ಸಿಗಲ್ಲ. ಲೀಡರ್ ಆಗಬೇಕು ಅನ್ನೋದೇ ಇಂಥ ಒಂದು ಜನ ಹಿಂದೆ ಇದ್ರೆ ಲೀಡರ್ ಆಗ್ಬೋದು, ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಹಾಗಾಗಿ ಭವಿಷ್ಯ ಏನೋ ಇದೆ, ನೋಡೋಣ ಬನ್ನಿ ಒಂದು ಮಾತಾಡಿ. ಅವ್ರ ಹೆಸರು ಡಾಕ್ಟರ್
ಪಾರ್ವತಿ ಮಂಜುನಾಥ್ ಶರ್ಮಾ ಮಧುಗಿರಿ. ಎಲ್ಲ ಗಣ್ಯಾತಿಗಣ್ಯರಿಗೆ ನಮಸ್ಕರಿಸುತ್ತಾ ಈ ದಿನ ನಾನು ಡಾಕ್ಟರೇಟ್ ತಗೋಬೇಕು ಅಂತಂದ್ರೆ ನಾನು ಅಂಬೇಡ್ಕರ್ ಅವರ ಅನುಯಾಯಿ ಆದ್ಮೇಲೆ ನಾನು ಈ ಡಾಕ್ಟರೇಟ್ ತಗೊಳ್ಳೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ. ಆಮೇಲೆ ನಾನು ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದೀನಿ. ಹಾಗೆ ನಮ್ಮ ಮಧುಗಿರಿ ಕ್ಷೇತ್ರದ MLA ಅವರಾದಂಥ ರಾಜಣ್ಣ ಅವರು, KN ರಾಜಣ್ಣ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾವು ತುಂಬ ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇದೆ ಮಧುಗಿರಿಯಲ್ಲಿ ಹೆಣ್ಮಕ್ಳು. ಆಮೇಲೆ ನನಗೇನು ಅಂದರೆ ನಾನು ತುಂಬ ಕಡು ಬಡತನದಿಂದ ಬಂದಿರೋದು. ಹಂಗಾಗಿ ನಮ್ಮನ್ನು ದೇವರು ಇವಾಗ ಚೆನ್ನಾಗಿಟ್ಟಿದ್ದಾನೆ. ಹಂಗಾಗಿ ನಾನು ಬಡವರು ಸೇವೆ ಮಾಡ್ತಾ ಇದ್ದೀನಿ. ತುಂಬ ಜಾತಿ ಭೇದ ಏನೂ ಇಲ್ಲ. ನಾನು ಒಂದು ಬ್ರಾಹ್ಮಣ ಕುಟುಂಬದಿಂದ ಇದರಿಂದ ಬಂದಿರೋದು ನಾನು. ಹಂಗಾಗಿ ನಂದು ಏನು ಇಂಟೆನ್ಷನ್ ಅಂದರೆ ಓದೋ ಮಕ್ಕಳು. ಆಮೇಲೆ ಮೇಡಮ್ ಹೇಳಿದ್ರು ಹುಷಾರಿಲ್ದವ್ರಿಗೆ ಟ್ಯಾಬ್ಲೆಟ್ಸ್ ಕೊಡಿಸ್ತೀವಿ ಅಂತ. ನಾನು ಸಂಸ್ಥೆಯಿಂದ ಕೊಡಲ್ಲ, ನಾನು ಸ್ವಂತ ದುಡಿತೀನಿ. ನಾನು ದುಡಿದ್ಬಿಟ್ಟು ಅದರಿಂದ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಆಮೇಲೆ ಎಷ್ಟೋ ಜನಕ್ಕೆ ಮದುವೆ ಮಾಡಿದ್ದೀನಿ. ನನ್ನ ಮದುವೆಯಲ್ಲಿ ನಾನು ಒಂದು ಸೀರೆ ಕೊಡಿಸೋಕ್ಕೂ ಯಾರು ಬಂದಿರಲಿಲ್ಲ. ಹಂಗಾಗಿ ಇವತ್ತು ನಾನು ಒಂದು 12 ಮದುವೆ ನನ್ನ ಕೈಯಿಂದ ನಾನು ಖರ್ಚಿಂದ 12 ಮದುವೆ ಮಾಡಿದ್ದೀನಿ. ಆಮೇಲೆ ಒಂದು 25ರಿಂದ 30 ಡಿಲಿವರಿಗಳು ಮಾಡಿಸಿದ್ದೀನಿ. ಆಮೇಲೆ ಕೂಲಿ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಇವತ್ತು ರೇಷನ್ ಕಿಟ್ ಕೊಡೋ ಅಷ್ಟು ನನಗೆ ಭಗವಂತ ದೇವರ ಆಶೀರ್ವಾದ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ಹಂಗಾಗಿ ನನಗೆ ಎಲ್ಲ ಜನತೆ ಆಶೀರ್ವಾದ ಇದೆ, ನನಗೆ ದೊಡ್ಡವ್ರ ಆಶೀರ್ವಾದ ಇದೆ, ರಾಯರ ಆಶೀರ್ವಾದ ತುಂಬ ಇದೆ. ನನಗೆ ಈ ಥರ ಅವಾರ್ಡ್ಗಳು ನನ್ನನ್ನು ಗುರುತಿಸಿ ಕೊಡ್ತಾ ಇರೋದು ಡಾಕ್ಟರ್ ಕೃಷ್ಣ ಅವರು. ಕೃಷ್ಣ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಕೃಷ್ಣ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಐಶ್ವರ್ಯ ಲಕ್ಷ್ಮಿ ಕೊಡ್ಲಿ ಭಗವಂತ ಅಂತ ಕೇಳ್ಕೊಂತೀವಿ. ಅದು ನಮ್ಮ ಕೈಲಿ ಏನು ಸಾಧ್ಯ ನಾವು ಕೃಷ್ಣ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಹಂಗಾಗಿ ನಾವು ಕೃಷ್ಣ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೀವಿ. ಜೈ ಭೀಮ್, ಒಳ್ಳೇದಾಗಲಿ, ಜೈ ಭೀಮ್. ತುಂಬ ಸಂತೋಷ ಆಯಿತು ಮೇಡಮ್ ಮಾತಾಡಿದ್ದು, ಭಾಳ ಖುಷಿ ಆಯಿತು. ಗಂಗು ಬನ್ನಿ. ಭರತ್ ಅವರು ದಯಮಾಡಿ ವೇದಿಕೆ ಬರಬೇಕು.